ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ಕೃಷ್ಣ. ಯಾರಾಗ್ತಾರೆ ಮುಂದಿನ ಪ್ರಧಾನಿ? ಲೋಕಸಭಾ ಪೂರ್ವಭಾವಿ ಸಮೀಕ್ಷೆಯನ್ನು ನಮ್ಮ JBM ಟಿವಿ ವತಿಯಿಂದ ನಾವು ನಡೆಸ್ತಾ ಇದ್ದೀವಿ. ಹಾಗೆ ಈ ಒಂದು ರಾಮನಗರಿಯ ಜನರ ಒಲವು ಯಾರ ಪರವಾಗಿದೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ನಾವು ಈ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಹಾಗೆ ಈ ಒಂದು ರಾಹುಲ್ ಗಾಂಧಿಯವರ ಭಾರತ್ ಜೋಡೋಣ ಅಥವಾ ಮೋದಿಯವರ ರಾಷ್ಟ್ರಧರ್ಮನ ನೋಡೋಣ. ಹಾಗೆ ಈ ಒಂದು JBM ಟಿವಿ ವತಿಯಿಂದ ನಾವು ನಡೆಸ್ತಾ ಇದ್ದೀವಿ. ಚುನಾವಣಾ ಪೂರ್ವಭಾವಿ ಒಂದು ಸಮೀಕ್ಷೆನ ನಾವು ನಡೆಸ್ತಾ ಇದ್ದೀವಿ. ಬನ್ನಿ ಯಾರಾಗ್ತಾರೆ ಮುಂದಿನ ಪ್ರಧಾನಿ? ಲೋಕಸಭೆಯ ಚುನಾವಣೆಯ ಪೂರ್ವ ಸಮೀಕ್ಷೆ. ರಾಹುಲ್ ಗಾಂಧಿಯ ಭಾರತ್ ಜೋಡೋಣ ಅಥವಾ ಮೋದಿಯ ರಾಷ್ಟ್ರಧರ್ಮನ? ರಾಮನಗರಿಯ ಒಲವು ಈ ಬಾರಿ ಯಾರ ಪರವಾಗಿದೆ? ನಿಮ್ಮ JBM ಟಿವಿಯಲ್ಲಿ ಜನಾದೇಶ. JBM ಟಿವಿ ವತಿಯಿಂದ ರಾಮದುರ್ಗ ನಗರದಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಮೀಕ್ಷೆ. ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಗೌಡ್. ನಾವು ಇವತ್ತು ರಾಮದುರ್ಗ ಪಟ್ಟಣದ ಹೃದಯ ಭಾಗವಾದ ಹುತಾತ್ಮ ಚೌಕ್ನಲ್ಲಿದ್ದೀವಿ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಲಿಕ್ಕೆ ಅಂತ ಬಂದಿದ್ದೀವಿ. ಜನರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಸಿದ್ದರಾಮಯ್ಯನವರ ಗ್ಯಾರಂಟಿಗಳ ಅಥವಾ ಮೋದಿಯ ರಾಷ್ಟ್ರಧರ್ಮನ? ಅವರ ಸ್ವಂತ ಅಭಿಪ್ರಾಯಗಳು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಈಗ ಸದ್ಯಕ್ಕೆ ನೋಡ್ಬೇಕಪ್ಪ ಅಂತಂದ್ರೆ ಭಾಜಪಾ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ದೇಶದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೈತೈತಿ. ಮತ್ತು ಇನ್ನೂ ಭಾರತ ಇನ್ನೂ ದೊಡ್ಡ ಮೈಲುಗಲ್ಲನ್ನು ಸಾಧಿಸ್ಬೇಕಂತಂದ್ರೆ BJP ಅಭ್ಯರ್ಥಿ ಆದಂಥ ನರೇಂದ್ರ ಮೋದಿ ಅವರ ಪ್ರಧಾನಿ ಆಗ್ತಾರೆ. ಅದಕ್ಕೆ ಬೇಕಾದಂಥ ಕೆಲಸಗಳು ತುಂಬ ಸಾಕಷ್ಟು ನಡೆದಿದ್ದಾವೆ. ಮುಂದೆ ಏನಿದ್ರು ಭಾರತ ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದು ಮೋದಿ ಅವರಿಂದ ಮಾತ್ರ ಸಾಧ್ಯ. ಮೋದಿ ಅವರು ಇದ್ರನ್ನ ಭಾರತ ಗಟ್ಟಿಮುಟ್ಟಾಗ್ತೈತಿ. ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಕೆಲಸಗಳಾಗಂಗಿಲ್ಲ. ಅವರು ಯಾವುದೇ ತರಹದ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಈಗ ಸ್ಟೇಟ್ ಗೌರ್ಮೆಂಟ್ನವ್ರು ಪಂಚ್ ಗ್ಯಾರಂಟಿ ಕೊಟ್ಟಾರ, ಹೆಂಗೆ ಕಾಂಗ್ರೆಸ್ನವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತೀರಿ? ಎಲ್ಲಿಗೆ ಅಭಿವೃದ್ಧಿ ಪಂಚ ಗ್ಯಾರಂಟಿ ಏನು ಕೊಟ್ಟಾರ್ರಿ? ಉತ್ತರ ಕರ್ನಾಟಕಕ್ಕೆ ಯಾವುದೇ ನಗರಾಭಿವೃದ್ಧಿ ಕೆಲಸಕ್ಕೆ ಫಂಡ್ ಕೊಟ್ಟಿಲ್ಲ. ರೊಕ್ಕನೇ ಇಲ್ಲ ಗೌರ್ಮೆಂಟ್ದಾಗ. ಸ್ಟೇಟ್ ಗೌರ್ಮೆಂಟ್ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ವಿದ್ಯಾಸಿರಿ ಅಂತೇಳಿ 5 ಗ್ಯಾರಂಟಿಗಳು ಕೊಟ್ಟಾರ. ಶಕ್ತಿ ಯೋಜನೆ ಇನ್ನೂ ಏನು? ನಮ್ಮ ರೊಕ್ಕ ನಮಗೆ ಕೊಡತ್ತಾರ್ರಿ. 20 ರೂಪಾಯಿ ಅಲ್ಲೇ ಮಧ್ಯದಾಗ ರೇಟ್ ಏರ್ಸೋದು, ಮತ್ತು ಬೇರೆ ಬೇರೆ ಇದ್ರೊಳಗೆ ಬಸ್ ಚಾರ್ಜ್ ಏರ್ಸೋದು, ಇಲ್ಲಿ ಕೊಡೋದು ಅಷ್ಟೇ. ನಮ್ಮ ರೊಕ್ಕ ಹಿಂದಿಂದ ತೊಗೊಳೋದು, ಮುಂದಿಂದ ನಮ್ಮ ಅಕೌಂಟಿಗೆ ಹಾಕೋದು. ಇದನ್ನು ಬಿಟ್ಟರೆ ಅವ್ರೇನು ಮಾಡಿದ್ದಾರೆ? ಅಂದ್ರೆ ಮೋದಿ ಬಂದರೆ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತೈತಿ. ಮತ್ತು ಎಲ್ಲರಿಗೆ ಸ್ವಲ್ಪ ನಾಲೆಜ್ ಇದಾಗ್ತೈತಿ. ಭಾರತ ಏನು ಅನ್ನೋದು ಹೊರ ಜಗತ್ತಿಗೆ ತೋರಿಸಿದಂಥ ವ್ಯಕ್ತಿ ಅವರು. ದೇಶದ ಪ್ರಧಾನಿ ಇನ್ನೂ 2 ಅವಧಿಗೆ ಮೋದಿನ ಆಗ್ಬೇಕ್ರಿ. ದೇಶ ಅಭಿವೃದ್ಧಿ ಆಕತಿ. ನಮ್ಮ ದೇಶ ಜಗತ್ತಿನಾಗ ನಂಬರ್ 1 ಆಕತಿ ಮೋದಿನ ಪ್ರಧಾನಿ ಆದ್ರೆ. ರಾಹುಲ್ ಗಾಂಧಿಗೆ ಇನ್ನೂ ಇಷ್ಟು ವಯಸ್ಸಾದ್ರೂ ಮೆಚುರಿಟಿ ಬಂದಿಲ್ಲ ರೀ. ಯಾಕಂದ್ರೆ ಅವನ ಹೇಳಿಕೆ, ಆಮೇಲೆ ಅವನು ಈಗ ಕೊಡ್ತಕ್ಕಂಥ ಕೆಲವೊಂದು ಕಾಂಟ್ರವರ್ಸಿ ಹೇಳಿಕೆಗಳು ಬರ್ತಾವೆ. ಯಾಕಂದ್ರೆ ಅವನ್ನೆಲ್ಲ ನೋಡಿದ್ರೆ ನಮ್ಗೆ ಕಾಂಗ್ರೆಸ್ನಾಗ ಒಗ್ಗಟ್ಟಿಲ್ಲ. ಆದ್ರೆ BJP ರಾಷ್ಟ್ರೀಯ NDA ಪಕ್ಷ ಏನೈತಲ್ಲ, ಇನ್ನೂ ನಮ್ಮ ದೇಶಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡೋದು ಇನ್ನೂ ಕೆಲವು ಬಾಕಿ ಅದಾವೆ. ಅದಕ್ಕೆ ಇನ್ನೂ 1-2 ಅವಧಿಗೆ ಮೋದಿನ ಪ್ರಧಾನಿ ಆಗ್ಬೇಕು. ಯುವಕರಿಗೆಲ್ಲ ಅನುಕೂಲ ಆಕತಿ. ಸಾಕಷ್ಟು ಕೆಲಸಗಳನ್ನು ಹುಟ್ಟು ಹಾಕ್ತೈತಿ NDA ಸರ್ಕಾರ. ಅಭಿವೃದ್ಧಿ ಹೆಂಗೆ ಆಕತಿ ನಮ್ಮ ದೇಶ, ಹಂಗೆ ಯುವಕರಿಗೆ ಕೆಲಸಗಳು ಸಿಗ್ತಾವೆ. ಆ ದೃಷ್ಟಿಕೋನದಿಂದ ಮೋದಿನ ಪ್ರಧಾನಿ ಆಗ್ಬೇಕು, ದೇಶ ಅಭಿವೃದ್ಧಿ ಆಗ್ಬೇಕು. ಶಿವನಗೌಡ ಪಾಟೀಲ್ ವಕೀಲರು. 24ರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ಕಾಂಗ್ರೆಸ್ದ ರಾಹುಲ್ ಗಾಂಧಿ ಆಗಬೇಕು? ಇಲ್ಲ, ಮೋದಿಯವರ ಆಗ್ಬೇಕು. ಅವ್ರು ಅಭಿವೃದ್ಧಿ ಮಾಡಿದ ನೋಡ್ರೆ, ಅವ್ರದ್ದು ಇದು ಮಾಡಿಲ್ಲ ನೋಡಿದ್ರೆ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು. ಈಗ ಒಂದು ಯೂತ್ ಅದಾರ, ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ರಾಹುಲ್ ಗಾಂಧಿಗೆ ನಾಲೆಜ್ ಇಲ್ಲ, ಅದ್ರ ಬಗ್ಗೆ ಇದಿಲ್ಲ. ಅವ್ರೊಳಗೆ ಒಬ್ಬರು ಸ್ಟ್ಯಾಂಡ್ ಅನ್ನೋದಿಲ್ಲ. ಅವ್ರೊಳಗೆ ಬಡಿಯಾಡ್ ಸಾಯ್ತಾರೆ. ನಾ ಅಧ್ಯಕ್ಷ, ನೀ ಅಧ್ಯಕ್ಷ ಅಂತ. ದೇಶ ಯಾವಾಗ ಉದ್ಧಾರ ಆಗುತ್ತೆ? ದೇಶ ಉದ್ಧಾರ ಆಗ್ಬೇಕು ಯಾವಾಗ? ಕರ್ನಾಟಕದಾಗ ಕಾಂಗ್ರೆಸ್ ಐತಿ, ಓಕೆ, ಇರೋಲ್ಲ. ಆದರೆ ಮ್ಯಾಗ ಮಾತ್ರ ಮೋದಿಯವರ ಅದ. ನಾವು ಹೋದ ಸಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ, MLA ಎಲೆಕ್ಷನ್ಗೆ. ಈ ಸಲ ಮಾತ್ರ ಮೋದಿಯವರಿಗೆ ಓಟ್ ಹಾಕ್ತೀವಿ, ಓಟ್ ಹಾಕಿಸ್ತೇವೆ ಮೋದಿಯವ್ರಿಗೆ. ಓಕೆ. ಬರೋ ಇಲೆಕ್ಷನ್ನಾಗ ನೀವು
ಮೋದಿನ ಪ್ರಧಾನಮಂತ್ರಿ ಮಾಡಕ್ಕೆ ಇಷ್ಟಪಡ್ತಿರೋ ರಾಹುಲ್ ಗಾಂಧಿನ? ಮೋದಿ. ನಿಮಗೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳ ಬಗ್ಗೆ ಭರವಸೆ ಐತೆ, ಮೋದಿ ರಾಷ್ಟ್ರ ಧರ್ಮದ ಬಗ್ಗೆ ಭರವಸೆ ಇದೆಯಾ? ಧನ್ಯವಾದ. ಎಲೆಕ್ಷನ್ ಬರ್ತೈತ್ರಿ ಈಗ, ಇದ್ರೊಳಗೆ ನೀವು ಒಳ್ಳೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು, ಅದನ್ನ ಬಿಟ್ಟು ಬೇರೆ ಯಾರಾದ್ರೂ ಪ್ರಧಾನಮಂತ್ರಿ ಆದ್ರೆ ಆಗ್ಬೇಕ್ರಿ, ಆಗ್ಬೇಕು. ಈ ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಯೋಜನೆ ಕೊಟ್ಟು ಎಲ್ಲಾರು ದಡ್ಡರ್ ಮಾಡತ್ತಾರ. ಯಾರು ದುಡ್ಯಾಕ ಹೋಗಾರ ದುಡ್ಯಾಕ ಬರವಲ್ರು, ಹಿಂಗೆ ಅವ್ರ ರೊಕ್ಕ ತಿನ್ಕೊಂತ ಅಡ್ಡಾಡ್ಕೊಂತ ಹೊಂಟಾರ್ರಿ. ಈಗ ಮೋದಿ ಅವರು ಮತ್ತೆ ಎಲ್ಲ ತುಟ್ಟಿ ಮಾಡ್ಯಾರ ಅಂತ ಹೇಳ್ತಾರಲ್ರಿ, ಅವ್ರು ಸುಳ್ಳು ಇದ್ರಿ. ಮೋದಿ ಅವ್ರು ದುಡಿಬೇಕು, ಅದ್ರ ತಕ್ಕ ಖರ್ಚು ಮಾಡಬೇಕು, ದುಡ್ದಾಗ ಯಾವ್ದಾದ್ರು ಬರೋದು. ಇವ್ರು ಕಾಂಗ್ರೆಸ್ ಅವ್ರು ಕೊಡ್ತಾರೆ 2,000 ಕೊಟ್ನಿ, ಲೈಟ್ ಫ್ರೀ ಕೊಟ್ನಿ ಕೊಡ್ತಾರ, ಎದಕ್ಕೆ ಬರೋದು? ಎಲ್ಲರೂ ದಡ್ರು ಮಾಡ್ತಾರ. ಈಗ ನೀವು 2,000 ಈಗ ಇಸ್ಕೊಂತಾರ ಮನ್ಯಾಗ ಚಂಗಿ ಮಾಡ್ಕೊಂತ ಕುಡಿದು ಹೋಗಿ ಸರಿಯಾದಂಗಡೆ ಕುಡಿತಾರ, ಹೆಣ್ಮಕ್ಳನ್ನ ಬಡದು ಕುಂದಿರ್ತಾರ ಮನ್ಯಾಗ. ಅದಕ್ಕೆ ಒಳ್ಳೆ ಇನ್ನೊಮ್ಮೆ ಮೋದಿನ ಪ್ರಧಾನಮಂತ್ರಿ ಆಗ್ಬೇಕು. ಧನ್ಯವಾದಗಳು ಸರ್. ನಿಮ್ಮ ಹೆಸರು ರೀ? ಶಿವಪ್ಪ ಮಾಳಿ. MP ಎಲೆಕ್ಷನ್ ಬರ್ತೈತ್ರಿ ಈಗ, ನಿಮ್ಗೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು, ರಾಹುಲ್ ಗಾಂಧಿ ಆಗ್ಬೇಕು? ಮೋದಿ ಆಗ್ಬೇಕ್ರಿ. ಮೋದಿ ಆಗ್ಬೇಕ್ರಿ. ಯಾಕೆ ಸಿದ್ದರಾಮಯ್ಯ ಮತ್ತು ರಗಡ ಅನುಕೂಲ ಮಾಡ್ಯಾನಲ್ರಿ, ರಾಹುಲ್ ಗಾಂಧಿ ಆಗ್ಬಾರ್ದ್ರಿ? ಮೋದಿನ ಆಗ್ಲಾಡ್ರಿ. ಧನ್ಯವಾದ. ನಿಮ್ಮ ಹೆಸರು ರೀ? ಬಸು ನಾಯಕ್. ಮೋದಿ ಹೇಳ್ರಿ, ನಿಮ್ಗೆ ಯಾರು ಆಗ್ಬೇಕು ಪ್ರಧಾನಮಂತ್ರಿ? ಯಾರು ಆಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕು, ಮೋದಿ ಆಗ್ಬೇಕು? ಮೋದಿನ ಆಗ್ಬೇಕು. ಮೋದಿನ ಆಗ್ಬೇಕು ಅಷ್ಟೇ. ಈಗ ಮುಂದಿನ ತಿಂಗಳ ಲೋಕಸಭೆ ಎಲೆಕ್ಷನ್ ಬಂತ್ರಿ, ಈಗ ನಿಮ್ಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಏನು ಮೋದಿ ಪ್ರಧಾನಮಂತ್ರಿ ಆಗಬೇಕು? ರಾಹುಲ್ ಗಾಂಧಿ. ಓಕೆ. ಈಗ ಮೋದಿ ಈಗ ಮತ್ತು ರಾಷ್ಟ್ರಭಕ್ತಿ ಅಂತೇಳಿ ಮಿಲಿಟ್ರಿ ಎಲ್ಲ ಸ್ಟ್ರಾಂಗ್ ಮಾಡ್ಯಾರ, ಮೋದಿ ಆಗ್ಬಾರ್ದ್ರಿ? ನಿಮ್ಮ ಅಭಿಪ್ರಾಯ ರಾಹುಲ್ ಗಾಂಧಿ. ಓಕೆ ಓಕೆ ಸ್ಟಾರ್ಟ್. ಮುಂದಿನ ತಿಂಗಳ ಲೋಕಸಭೆ ಚುನಾವಣೆ ಬಂತ್ರಿ, ನಿಮಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು, ಮೋದಿ ಪ್ರಧಾನಮಂತ್ರಿ ಆಗಬೇಕು? ಇಲ್ಲ ನೀವು ಎಜುಕೇಟೆಡ್ ಇರಲಿ ಬಿಡಲಿ, ನೀವು ಓಟ್ ಹಾಕ್ತೀರಿ, ನಿಮಗೂ ವೋಟಿಂಗ್ ಪವರ್ ಐತೆ. ರಾಹುಲ್ ಗಾಂಧಿ ಆಗಬೇಕು. ಓಕೆ. ಹೆಂಗಿದ್ದಾರೆ ಅವ್ರಿಗೆ ರಾಹುಲ್ ಗಾಂಧಿನೇ ಆಗಬೇಕು, ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಆಗಬೇಕು. ರಾಹುಲ್ ಗಾಂಧಿ. ಹೌದು. ರಾಹುಲ್ ಗಾಂಧಿನೇ ಆಗಬೇಕು. ಕಾಂಗ್ರೆಸ್ ನಿಮಗೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಆಗಬೇಕು, ಇಲ್ಲ ಇವರಿಬ್ಬರನ್ನು ಬಿಟ್ಟು ಇನ್ಯಾರಾದರೂ ಆಗಬೇಕು? ಏನು ನಮಗೆ ಯಾರು ಬಂದ್ರು ಎಲ್ಲರೂ ಅಷ್ಟ ನಮಗೆ ಯಾರು ಬಂದು ಜನಸೇವೆ ಮಾಡೋದು ನಮ್ಗೆ ಒಳ್ಳೇದು. ಹೆಂಗಂದ್ರೆ ಇಲ್ಲ, ನಿಮ್ಮ ಅಭಿಪ್ರಾಯ ಸರಿಯಾಗೈತ್ರಿ. ಆದರೂ ಈಗ ಟ್ರೆಂಡ್ ಇರ್ತೈತಿರಲ್ಲ, ಇಂಥವ್ರು ಬಂದ್ರೆ ಏನೋ ಒಂದು ದೇಶ ಉದ್ಧಾರ ಆಕೈತಿ, ಏನೋ ಒಂದು ಚೇಂಜ್ ಆಕೈತಿ ಅನ್ನೋದು ಇರ್ತೈತಲ್ಲ, ಆ ಉದ್ದೇಶಕ್ಕೆ ಕೇಳಾಕತ್ತೀವಿ. ಅದು ನಾವೇನು ಈ ಇದ್ದವ್ರಂಕಾರ ಎಲ್ಲ ಒಳ್ಳೇದು, ಮೋದಿನೂ ಒಳ್ಳೇದು ಮಾಡೋಣ, ಸಿದ್ದರಾಮಯ್ಯನೂ ಒಳ್ಳೇದು ಮಾಡ್ಯಾನೆ ಇಲ್ಲಿವರೆಗೆ. ಮುಂದೆ ಯಾವ ಹೊಸ್ತಾಗಿ ಬರ್ತಾನೆ ನಾವು ಹೆಂಗೆ ಹೇಳಪ್ಪ, ನಾವು ಹೆಂಗೆ ಹೇಳ್ರಿ? ಅಲ್ಲಲ್ಲ, ನಿಮ್ಮ ಅಭಿಪ್ರಾಯ ಏನು? ಇಂಥವ್ರು ಆದರೂ ಚಲೋ ಆಗ್ತಿತ್ತು ಇಲ್ಲೋ ಅನ್ನೋ ಅಭಿಪ್ರಾಯ ರೀ. ನಾವು ಒಬ್ಬನಿಂದ ಆಗೋದಿಲ್ಲಪ್ಪ, ಒಬ್ಬನಿಂದ ನನಗೆ ಆಗ್ತೈತಿ. ಅಟ್ರು ಜಗತ್ತಾಗ ತಪ್ಪಳೆ ಬೆಳೆದ್ರೆ ಯಾಕೋಕರಿಯಪ್ಪ ಎಲ್ಲ ನಾವು ಒಬ್ಬ ಹೇಳ್ತೇನೆ, ನಾನು ಮೋದಿನ ಆಗಲಿ ಅಂತಾರೆ ಪ್ರಧಾನಮಂತ್ರಿ ಹೊಳ್ಳಿ. ಇದೇನಂದ್ರೆ ಅಲ್ಲ, ಅವನ ಆಗ್ಲಿ ಅಂತ ಇದಕ್ಕೇನಂದ್ರೆ ಅದನ್ನೇ ನಾವು ಅಭಿಪ್ರಾಯ ಅಲ್ಲ, ನಾನು ಒಬ್ಬನ ಮೇಲೆ ಹಾಕತ್ತೇನ್ರಿ ಅದು? ಇಲ್ಲ, ಎಲ್ಲರೂ ಕೈ ಜೋಡಿಸಿದಾಗ ಅಟ್ರು ಕೈ ಜೋಡಿ. ಇವಾಗ ಕ್ಯಾಮ್ರಾ ಹೊಡ್ಕೊಂಡ್ರು ಇದನ್ನ ಹಿಡ್ದಾಗ ಹಾಕತ್ತೆ, ಹಂಗ ಹಾಕತ್ತೀರಿ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ನಾವು ಅಂತೇವೆ, ನಾನು ಮೋದಿನ ಬರ್ಲಿಪ್ಪ ಅಂತೇವೆ ನಾವು. ಇದಕ್ಕೇನಂದ್ರೆ ನಾವು ನೋಡ್ರಿ ನ್ಯೂಸ್ ಚಾನಲ್ನವರು ಎಲ್ಲ ಒಂದು ಸರ್ವೆ ಮಾಡ್ತಿರ್ತೀವಿ, ಜನಗಳ ಅಭಿಪ್ರಾಯ ಏನೈತಿ ಅದನ್ನ ಸಂಗ್ರಹಣೆ ಮಾಡೋದಷ್ಟೇ ನಮ್ಮ ಕೆಲಸ. ಅಷ್ಟಾರೆ ಜನರ ಮನವರಿಕೆ ಯಾರ ಮೇಲೆ ಐತೆ ಅನ್ನೋ ಅಂತದ ಅದು ಮೇನ್ ಮುಖ್ಯ. ಅಷ್ಟೇ. ಏನಂದ್ರೆ ನಾವು ನಿಮ್ಮ ಮ್ಯಾಲೆ ನಮ್ಮ ಮನವರಿಕೆ ಇತ್ತಪ್ಪ ಅಂತಂದ್ರೆ ನಾವು ಅನ್ಕಂಪ ಆತ ನಿಮ್ಮನ್ನ ಮಾಡ್ಬೇಕು ಅನ್ನೋದು ಆಸೆ ಐತಿ ನಮ್ದು. ಇದು ಏನಂದ್ರೆ ಇಲ್ಲ, ನಾವು ರಾಜಕೀಯ ಮಾಡುವಂಥವ್ರಲ್ಲ. ನಾವು ಏನಿದ್ರು ನಮ್ದು ಸಂವಿಧಾನದ 4ನೇ ಅಂಗ ಪತ್ರಿಕಾ ಮಾಧ್ಯಮದವರು. ನಾವು ಏನಿದ್ರು ನಿಜ, ಇವಾಗ ನೀವು ಏನು ಹೇಳ್ತಿರಲ್ಲ ಅದನ್ನು ಬಿತ್ತರಿಸೋದು ಒಂದು ನಮ್ಮ ಕೆಲಸ. ನಿಮ್ಮ ಅಭಿಪ್ರಾಯ ಧನ್ಯವಾದ. ಒಪ್ತೇನೆ, ನೀವು ಹೇಳಿದಂತ ತಪ್ಪಲ್ಲ. ಈಗ ಇದು ಒಬ್ಬರ ಮೇಲೆ ಆಗೋ ಕೆಲಸ ಏನ್ರಿ? ಇಲ್ಲ, ಒಬ್ಬರ ಮೇಲೆ ಕೆಲಸ ಆಗೋದಿದ್ರೆ ಹೇಳ್ರಿ. ಜಗತ್ತೇ ಇದೆ, 8 ಕೋಟಿ ಜನಸಂಖ್ಯೆ. ಏನಂದ್ರೆ ಈಗ ಎಲ್ಲ ಅಶೋಕ್ ಪಟ್ಟೆ MLA ಮಾಡಿದ್ವು, ಅಟ್ರು ಕುಡ್ದಾಗ ಆಯ್ತು, ಹಂಗಾಗ್ತದು. ಎಲ್ಲಾರು ಸೇರಿದಾಗ ಅಟ್ರು ಚಪ್ಪಳೆ ಬಡದೆ ಅವ್ನು ಆಯ್ತಲ್ರಿ. ಹಂಗೆ ಎಲ್ಲಾರು ಕೂಡ ಚಪ್ಪಳೆ ಬಡೋ ಅಭಿಪ್ರಾಯ ಇದ್ದಾರೆ. ಎಲ್ಲಾರಿಗೆ ಅಭಿಪ್ರಾಯ ಇದ್ದಾರೆ, ಹೆಂಗೆ ಆಕೈತಿ ಹೇಳ್ರಿ? ಎಲ್ಲಾರ ಅಭಿಪ್ರಾಯನ ನಾವು ಸಂಗ್ರಹಣೆ ಮಾಡಾಕಿರ್ತೀವಿ. ಆಯ್ತು, ಧನ್ಯವಾದ. ರಾಹುಲ್ ಗಾಂಧಿ ಏನ್ರಿ, ಈಗ 2,000 ರೂಪಾಯಿ ತಗೊಳತ್ತವ್ರಿ, ಬಸ್ಸಿಂದ ಫ್ರೀ ಅಡ್ಡಾಡಕತ್ತಿದ್ದೇವ್ರಿ.
ಇದ್ದಿದ್ದ ಹೇಳ್ಬೇಕ್ರಿ ಈಗ ಹೌದಾ ಒಂದು ಅನ್ನ ಉಂತೇವದ ಕರೆಕ್ಟನ್ನ ಹೇಳ್ಬೇಕ್ರಿ ಗೋರ್ಮೆಂಟ್ ಅನ್ನನ ಅವ್ರು ಯಾರ್ಯಾರು ಬರು ಇದು ಮಾಡೋ ಪ್ರಯತ್ನ ಮಾಡಿದ್ರೆ ಯಾರ್ಯಾರು ಇದು ಬರ್ತೈತೆ ಇದನ್ನ ಮಾಡೋದ್ರಿ ಈ ಪಿ ಎಮ್ ಯಾರು ಹಾಕಾರದ ಕೇಳ್ತಾರವ್ರ ಸಿ ಎಮ್ ರೀ ಕಾಂಗ್ರೆಸ್ ಬಿಜೆಪಿ ಅಂತ ಬಂದು ಹೇಳ್ಬಿಡ್ರಿ ಕಾಂಗ್ರೆಸ್ನ ಇದಾಗೋದ್ರಿ ಮತ್ತೀಗ ಅದ ಹೆಚ್ಚೈತ್ರಿ ಈಗ ಅದೀಗ ಕಾಂಗ್ರೆಸ್ನ ಆಗೋದ್ರಿ ಅದ ಆಯ್ತು 24ಕ್ಕೆ ಲೋಕಸಭೆ ಎಲೆಕ್ಷನ್ ಬರೋದ್ರಿ ಈ ವಿಷಯವಾಗಿ ನಾವು ಒಂದು ಸಣ್ಣ ಸರ್ವೆ ಮಾಡಕತ್ತೀವಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಇಲ್ಲ ಮೋದಿ ಆಗಬೇಕು ಇಲ್ಲ ಇವರಿಬ್ಬರನ್ನ ಬಿಟ್ಟು ಮತ್ತೆ ಯಾರಾದರೂ ಆಗಬೇಕು ರಾಹುಲ್ ಗಾಂಧಿ ಆಗ್ಬೇಕ್ರಿ ಸಾಮುಖ ಆಗ್ಬೇಕ್ರಿ ಅಂದ್ರೆ ಚಲೋ ಐತಿ ದೇಶ ಎಲ್ಲ ಇದೆ ಆಗೈತೆ ರಾಹುಲ್ ಗಾಂಧಿ ಬಂದ್ರೆ ಚಲೋ ಐತಿ ಈಗ ಮೋದಿನೂ ಗ್ಯಾಸ್ ಅದು ಎಲ್ಲ ಫ್ರೀ ಕೊಟ್ಟಿದ್ದಲ್ರಿ ಯಾಕೆ ಮೋದಿ ಯಾಕೆ ಆಗಬಾರ್ದು ಈಗ ಮೋದಿ ಕೊಟ್ಟ ಚಲೋ ಅದು ಚಲೋ ಬಿಡ್ರಿ ಸ್ವಲ್ಪ ಅದು ಕನ್ಫರ್ಮ್ ಮಂದಿ ಬಲ್ರಿ ನಮಗೆ ರಾಹುಲ್ ಗಾಂಧಿ ಓಕೆ ಸರ್ ಮೋದಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕು ಈಗ ಆ್ಯಕ್ಚುಲಿ ಈಗ 10 ವರ್ಷನೂ ಮಾಡಿದ್ರು ಸರ್ಕಾರ ಬಿ ಜೆ ಪಿ ಮೋದಿ ಸಾಹೇಬ್ರನ್ನು ಮಾಡಿದರು ಆದರೆ ಈಗ ಒಂದು ಸ್ವಲ್ಪ ಈ ಕಾಲ ಸ್ವಲ್ಪ ನೋಡ್ಬೇಕಂದ್ರೆ ಸ್ವಲ್ಪ ಕಾಂಗ್ರೆಸ್ ಮಾಡಿ ಸ್ವಲ್ಪ ಚಲೋ ಆಗಿದೆ ಯಾಕಂದ್ರೆ ಈಗ ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಟ್ಟು ಈಗ ಎಲ್ಲರೂ ಖುಷಿ ಆದರೆ ಆದರೂ ಸ್ವಲ್ಪ ಮಾಡಬೇಕು ಹೊಸ ಮನುಷ್ಯರಿಗೆ ಆದರೆ ಈಗ ಮಾಡ್ಯಾರ ಮೋದಿ ಸಾಹೇಬರು ಬೇರೆ ಸ್ವಲ್ಪ ಕ್ಯಾಂಡಿಡೇಟ್ಗೆ ನೋಡಿ ಸ್ವಲ್ಪ ಚಾನ್ಸ್ ಕೊಡ್ಬೇಕು ರೀ ಬದಲಾವಣೆ ಆಗಬೇಕು ಆಗಬೇಕು ರೀ ಸರ್ ಓಕೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈಗ ಲೋಕಸಭೆ ಚುನಾವಣೆ ಒಳಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ಮೋದಿ ಆಗಬೇಕು ನನ್ನ ಅನಿಸಿಮಟ್ಟಿಗೆ ಅವರಿಬ್ಬರು ಆಗಬಾರ್ದು ಹಾಂ ಇದು ಒಳ್ಳೆಯದು ಅವರಿಬ್ಬರನ್ನ ಬಿಟ್ಟು ಇನ್ಯಾರಾದ್ರೂ ನಿಮಗೆ ದೇಶ ಉದ್ಧಾರಕ್ಕೆ ಅನ್ನಿಸ್ತದೆ ಮತ್ತು ಯಾರೋ ಬೇರೆ ವ್ಯಕ್ತಿ ಚಲೋ ನೋಡ್ಬೇಕು ಇವರೊಬ್ಬರು ನಡುವೆ ನಾವು ಕೇಳಬೇಕಾಗ್ತದೆ ಇವು ಅಲ್ಪಸಂಖ್ಯಾತರ ಮ್ಯಾಗ ಇವು ಹೋಗೋ ರಾಮ ಮಂದಿರ ಅಂತ ಇವು ಹೋಗ ಇವ್ರ ಸಂಬಂಧ ನಾವು ಜಾತ್ಯತೀತವಾಗಿ ಒಬ್ಬ ನಾಯಕ ಬರಬೇಕು ಹೌದು ಧನ್ಯವಾದ 2024ಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಆಗಬೇಕು ಯಾರು ಕೆಲಸ ಮಾಡ್ತಾರೆ ಅವ್ರು ಆಗಿದ್ರೆ ಒಳ್ಳೇದು ಅಲ್ಲ ಅಥವಾ ಇವರಿಬ್ಬರು ಕೆಲಸ ಮಾಡಿಲ್ಲ ಅಂತೀರೋ ಅಥವಾ ಇನ್ನು ಯಾರಾದರೂ ಬೇರೆಯವ್ರಾದ್ರೂ ಒಳ್ಳೇದೈತೆ ಅಂತೀರೋ ಯಾರ್ಯಾರು ಅಂತೂ ಆಗೋದಿಲ್ಲ ಸರ್ ಯಾರ್ಯಾದವ್ರು ಚಾನ್ಸ್ ಇಲ್ಲ ಅವ್ರು ಮೋದಿ ಅವರೇ ಮತ್ತೆ ಮಾಡ್ತಾರೆ ಈಗ ರಗಡ ಇದೆಲ್ಲ ಗ್ಯಾರಂಟಿಗಳೆಲ್ಲ ರಾಜ್ಯದಾಗ ಅದು ಸಿದ್ದರಾಮಯ್ಯರು ಅವರ ಮುಂದುವರಿತಾರೆ ಏನು ಡೌಟ್ ಇಲ್ಲ ಆದರೆ ಸೆಂಟ್ರಲ್ನೊಳಗೆ ಮೋದಿ ಆಗಬೇಕು ಮೋದಿ ನಮ್ಮ ರಾಜ್ಯದಾಗ ಅಧಿಕಾರದಲ್ಲೇ ಇದೆ ಕೇಂದ್ರ ಬಂದ್ರೆ ಮೋದಿ ಅವರೇ ಪಿ ಎಮ್ 24ರ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಈ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ಕಾಂಗ್ರೆಸ್ದ ರಾಹುಲ್ ಗಾಂಧಿ ಆಗಬೇಕು ಇಲ್ಲ ಮೋದಿಯವರ ಆಗ್ಬೇಕು ಅವ್ರು ಅಭಿವೃದ್ಧಿ ಮಾಡಿದ ನೋಡ್ರೆ ಅವ್ರು ಇದು ಮಾಡಿಲ್ಲ ನೋಡಿದ್ರೆ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು ಈಗ ಒಂದು ಯೂತ್ ಅದಾರ ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು ರಾಹುಲ್ ಗಾಂಧಿಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ ಇದಿಲ್ಲ ಅವ್ರೊಳಗೆ ಒಬ್ಬರು ಸ್ಟ್ಯಾಂಡ್ ಅನ್ನೋದಿಲ್ಲ ಅವ್ರೊಳಗೆ ಬಡಿಯಾಡ್ ಸಾಯ್ತಾರೆ ನಾ ಅಧ್ಯಕ್ಷ ನೀ ಅಧ್ಯಕ್ಷ ಅಂತ ದೇಶ ಯಾವಾಗ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗ್ಬೇಕು ಯಾವಾಗ ಕರ್ನಾಟಕದಾಗ ಕಾಂಗ್ರೆಸ್ ಐತಿ ಓಕೆ ಇರೋಲ್ದು ಆದ್ರೆ ಮ್ಯಾಗ ಮಾತ್ರ ಮೋದಿಯವರ ಆಗ್ಬೇಕು ನಾವು ಹೋದ ಸಲ ಅವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೈತಿ ML ಎಲೆಕ್ಷನ್ ಈ ಸಲ ಮಾತ್ರ ಮೋದಿಯವ್ರಿಗೆ ಓಟ್ ಹಾಕ್ತೀವಿ ಓಟ್ ಹಾಕಿಸ್ತೇವೆ ಮೋದಿಯವ್ರಿಗೆ ಓಕೆ ತಡ್ರಿ ಒಂದು ನಿಮಿಷ ಈಗ ಮುಂದಿನ ತಿಂಗಳ ಎಲೆಕ್ಷನ್ ಬರಬೇಕು ಈ ಎಲೆಕ್ಷನ್ ಒಳಗೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಮೋದಿನೇ ಆಗಬೇಕು ನಮ್ಮದು ಟಾರ್ಗೆಟ್ ಸಿದ್ದಪ್ಪ ಏನು ಮಾಡ್ಯಾನು ಹೆಣ್ಣು ಮಕ್ಕಳಿಗೆ ಸಾಲಿಗೆ ಮಾಡೋಣ ಅವ್ನ ತಾಯಿನ ಅಡ್ಡಿ ಅಲ್ಲ ನಾವು ಭೇದ ಹೇಳ್ತೀವಿ ನೇರವಾಗಿ ಭೇದ ಹೇಳ್ತೀವಿ ಮಕ್ಕಳ ಸ್ಕಾಲರ್ಶಿಪ್ ಮಾಡೋಣ ಅವನ ಹಡ ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ಫ್ರೀ ಈ 2000 ಫ್ರೀ ಅವನ ತಾಯಿನ ಅಡ್ಡಿ ಅವೇನ ಹೇಳ್ತಾನೆ ಹಾಂ GST ಕೇಳ್ತಾನೆ ನೀವು ಮಗ ಎಷ್ಟು GST ಕಟ್ತೀರಿ ಯಾಕಂದ್ರೆ ಶ್ರೀಮಂತರಿಗೆ ಅಷ್ಟೇ ಐತೆ GST ಬಡವ್ರಿಗೆ ನಮ್ಗಂತವ್ರಿಗೆ ಐತೆನ GST ನಾವು ಕಟ್ಟೋದಿಲ್ಲ ನಮ್ಮ ದುಡ್ಡಿಲ್ಲ ಇದ್ದಾರೆ ಕಟ್ಟಬೇಕಲ್ಲಿ ಇಲ್ದಾರೆ ಯಾವ ಕಟ್ತಾನ್ರಿ ಸರ್ ಹಾಂ GST ಇದ್ದಾವ ಕಟ್ಬೇಕು ಗಳಿಸಿರ್ತಲ್ಲ ತುಡುಗು ಮಾಡಿ ಗಳಿಸೋದು ಕಟ್ಟಬೇಕು ಈಗ ನಿಮ್ಮ ಅಭಿಪ್ರಾಯ ಮೋದಿನ ಪ್ರಧಾನ ಮೋದಿನ ಈಗ ಹಾಗೆ ಅಕ್ಕನ ಮತ್ತೆ ಯಾವನು ಸೆಂಟ ಹರ್ಕೋಕಂಗಿಲ್ಲ ಮೋದಿನ ಅಕ್ಕನ ಮತ್ತೆ ನಾನು ಅಷ್ಟ ನೇರವಾಗಿ ಹೇಳ್ತೀನಿ ಮೋದಿನ ಆಗಲೇಬೇಕು ಆಯ್ತು ಹಾಂ ಹೇಳಿ ನಿಮ್ಮ ಹೆಸರು ರೀ ಹೌದು ಪ್ರಧಾನಮಂತ್ರಿ ಯಾರು ಆಗ್ಬೇಕು ರೀ ರಾಹುಲ್ ಗಾಂಧಿ ಮೋದಿ ಯಾಕೆ ಆಗ್ಬಾರ್ದು ಹಾಂ ಹಾಂ ಮೋದಿ ಅವರು ರಾಹುಲ್ ಗಾಂಧಿ ಓಕೆ
ನಿಮ್ಮ ಹೆಸರು? ಯಾವ ಊರು? ಹನುಮಾಪುರ. ಈಗ ಮುಂದಿನ ತಿಂಗಳ MP ಎಲೆಕ್ಷನ್ ಐತಿ. ಈ ಇಲೆಕ್ಷನ್ನಾಗ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಥವಾ ಮೋದಿ ಆಗಬೇಕು, ಅಲ್ಲ ಇವ್ರು ಬಿಟ್ಟು ಬೇರೆ ಯಾರು ಆಗಬೇಕು? ಇವರಿಬ್ಬರು ಕ್ಯಾಂಡಿಡೇಟ್ ಉಪಯೋಗ ಇಲ್ಲ ಅಂತೀರಿ? ಮೋದಿ ಅವರು ಉಪಯೋಗ ಹಾಂ, ಸ್ವಲ್ಪ ಸುಧಾರಣೆ ಕೆಲಸ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಈಗ ನಿಮಗೆ ಯಾರು ಆಗ್ಬೇಕು ಅನಿಸ್ತೈತಿ ಪ್ರಧಾನಮಂತ್ರಿ? ಹೊಸಬ್ರಿಗೆ ಅವಕಾಶ ಇರ್ಬೇಕು ರೀ. ಮತ್ತು ಮೋದಿಯವರು ಆದರೆ ಏನಾಟ ಅಭಿವೃದ್ಧಿ ಕೆಲಸ. ನೀವು ಯಾವ್ರಿ? ಬೆಳಿಕಂಡ. ಈಗ ಮುಂದಿನ ತಿಂಗಳ ಎಲೆಕ್ಷನ್ ಬರೋದ್ರಿ, MP ಎಲೆಕ್ಷನ್. ಹೌದು. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ? ಮೋದಿ ಕಡೆ ಮಂದಿಯಪ್ಪ ನಾವು ಕರೆನೇ ಯಾಕೆ ಸಿದ್ದರಾಮಯ್ಯ ಮತ್ತು ಚಲೋ ಮಾಡ್ಯಾರ? ಅವನು ಮಾಡೋಣ, ಅವನಿಗೂ ಹಾಕಿ ಮೊದಲು ಈಗ ಹಾಕಿಲ್ಲ. ಕರೆನೇ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಇರ್ಲಿಲ್ಲ ಅದಕ್ಕೇನು ಯಾರೇನು ಊರಿದ್ದಲ್ಲಿ ಮತ್ತೆ ಅಲ್ಲಲ್ರಿ, ಈಗ ಮೋದಿ ಚಲೋ ಕೆಲಸ ಮಾಡ್ಯಾನ ಅಂತೀರಿ ನೀವು? ಏನೇ ಕೆಲಸ ಮಾಡಿದ್ ಗೊತ್ತಿಲ್ಲ. ಈಗ ನಿಮ್ಮಂತಾರ ಕೂಡ ಬ್ಯಾಳ ನಮಗೇನು ಗೊತ್ತಿದೆ ಅದ್ರದ್ದು? ಹಾಂ ಹೌದಲ್ರಿ. ಮತ್ತೆ ಮಂತ್ರಿ ಆದ್ರೆ ಚಲೋ ಆಕೈತ್ರಿ ನಮ್ಗಂటే ಇವ್ರಿ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾನ್ರಿ. ಈಗ ದೇಶದ ಇಲೆಕ್ಷನ್ ಬರತೈತ್ರಿ, MP ಎಲೆಕ್ಷನ್, ಮ್ಯಾಗ ಇಂದ್ರಮ್ಮನ ಮೊಮ್ಮಗ ರಾಹುಲ್ ಗಾಂಧಿ ಆದ್ರೆ ನಮ್ಗೆ ಗೊತ್ತದು. ಅವ್ರ ಮ್ಯಾಗ ನಮ್ಮ ಆಸೆ ಐತಿ. ಅವ್ರು ಏನು ಮಾಡ್ಬರ್ಬೇಕಲ್ಲ ಉಳ್ಳು ಅವ್ರು ನಾವು ತರಬೇಕು ಅನ್ನೋದು ಆಸೆ ಐತಿ. ಇಲ್ಲಿದ್ದ ಜಿಲ್ಲಾ ನಮ್ಗೇನು ಬೇಕಾಗಿದೆ ಮೋದಿ ಆಗ್ಬೇಕ್ರಿ ರಾಹುಲ್ ಗಾಂಧಿ ಆಗ್ಬೇಕ್ರಿ? ನಿಮ್ಗೆ ಅನ್ಸಿದ್ದು ಹೇಳ್ರಿ. ನಿಮ್ಮ ಅಭಿಪ್ರಾಯ ಹೇಳ್ರಿ. ನಿಮಗೆ ಯಾರು ಮೋದಿ ಫ್ರೀ ಗ್ಯಾಸ್ ಕೊಟ್ಟಾನ, ಸಿದ್ದರಾಮಯ್ಯ 2000 ಕೊಟ್ಟಾನ, ಅದಕ್ಕೆ ರಾಹುಲ್ ಗಾಂಧಿ ಆಗ್ಬೇಕು ಏನು ಮೋದಿ ಆಗ್ಬೇಕ್ರಿ? ನಮ್ಮ ಸಿದ್ದರಾಮಯ್ಯ ನಮಸ್ಕಾರ. ಹೊಳ್ಳಿ ಬಚಾದ ಫ್ರೀ ಮಾಡಿರಿ, ಇಲ್ಲ ಅನ್ನಂಗಿಲ್ಲ. ಹೊಳ್ಳಿ ಗಂಡು ಮಕ್ಕಳು ಫ್ರೀ ಮಾಡಬೇಕಾಗಿತ್ತು. ಹೊಳ್ಳಿ ಸಾಲಿವು ಇದ್ದ ನಮ್ಮಂಥ ಬಡ್ರ ಮಕ್ಕಳು ನಾವು ಇವತ್ತು ಎಲ್ಕೊತಿದ್ದೀವೋ. ಇವತ್ತು ಗಂಡ ಹೆಣ್ಣಿಗೆ ಫ್ರೀ ಮಾಡಬೇಕಾಗಿತ್ತು. ನೀವು ಹೆಣ್ಮಕ್ಳು ಫ್ರೀ ಮಾಡಿರ ಇವತ್ತು ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಹೋಗವಲ್ರು ಏನು ರೀ? ಅವ್ರು ಇಳಿಸ್ತಾರೆ. ಆಮ್ಯಾಗ ನಾವು ನಮ್ಮ ಮಕ್ಕಳು ನಾವು ಇಳಿಸ್ಕೊ ಹೋಗೋದು ಹಂಗೆ ಸರ್ ಹೊರಗೆ ಹಾಕ್ತಾರೋ. ನಿಮ್ಮದೆಲ್ಲ ಕರೆಕ್ಟ್ ಇದೆ ಅಂದರೂ 18 ವರ್ಷ ಫ್ರೀ ಮಾಡಿದ್ರೆ ಗೊತ್ತೇನ? ಸಣ್ಣ ಮಕ್ಕಳು ಮಾಡಿದ್ರು, ಗಂಡು ಮಕ್ಕಳು ಮಾಡಬೇಕು. ಹೊಳ್ಳಿ ಹೆಣ್ಮಕ್ಳು ಮಾಡಿದ ಅದಕ್ಕೆ ಸಲಿಟ್ ಹೊಡ್ತೀನಿ. ಹೆಣ್ಮಕ್ಳು ಫ್ರೀ ಅಂದ್ರೆ ನಮ್ಮ ಮಕ್ಳು ನಮ್ಮ ಶಾಲೆಗೆ ಹೋಗವಲ್ರಿ. ಹೊಳ್ಳಿ ಇನ್ನೊಂದು ಹೇಳ್ತೀನಿ ನಿಮಗೆ, ಮೋದಿಯವರ ಸಿದ್ದರಾಮಯ್ಯವರು ಒಂದು ಮಾತ್ರಿ ಮಾಡಿರಿ. ಗಂಡು ಮಕ್ಕಳು ಹೆಣ್ಮಕ್ಳ ಹಡ್ದವರು ಇಬ್ಬರು ಅಪ್ಪ ಅವ್ವ ಇಬ್ಬರೇ. ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ? ಹೌದ್ರಿ, ಮೋದಿ ಆಗ್ಬೇಕು ರಾಹುಲ್ ಗಾಂಧಿ? ಹೌದ್ರಿ. ಈಗಿನ ಕಾಲಕ್ಕೆ ನಮ್ಗೆ ನಮ್ಮ ಮೋದಿ ಸರ್ ಅಂದ್ರೆ ಹೆಂಗೆ ನೋಡಿ, ಮೋದಿ ಸರ್ ಅಂದ್ರೆ ಅದು ರೀ. ಹಾಂ, ಮೋದಿ ಅವರು ಅಂದ್ರೆ ಹೆಂಗಸಪ್ಪ ರೀ. ಇನ್ನೊಂದು ಹೇಳ್ತಾನೆ ರೀ, ಮೋದಿ ಸರ್ ನಾವು ರೈತಕ್ಕೆ 2000 ರೂಪಾಯಿ ನಾವು ತಿಂದೀವಿ. 2000 ರೂಪಾಯಿ. ಪ್ರಧಾನಮಂತ್ರಿ ಯಾರು ಮೋದಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕು? ಹೇಳ್ತೀನಿ ನಮಗೆ ರೀ ಪ್ರಧಾನಮಂತ್ರಿ ಮೋದಿಯವರು ಆಗ್ಬೇಕು ರೀ. ನನ್ನಿಂದ ಹೆಂಗಸಪ್ಪ. ಓಕೆ ಡನ್. ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಇದ್ದ ಸಂಬಂಧ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು. ಯಾರು ಮೋದಿ ಬರ್ಬೇಕ್ರಿ ರಾಹುಲ್ ಗಾಂಧಿ ರೀ? ಮೋದಿ ಬರ್ಬೇಕು. MP ಎಲೆಕ್ಷನ್ ಬರೋದ್ರಿ. ಈ ಎಲೆಕ್ಷನ್ ಒಳಗೆ BJP ಒಂದು ವತಿಯಿಂದ ಮೋದಿ ಆಗಬೇಕು ಅಥವಾ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು? ಮೋದಿ ಆದರೆ ಬೆಟರ್. ಮೋದಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಲವು ಐತು ಅಥವಾ ರಾಹುಲ್ ಗಾಂಧಿ ಯೂತ್ ಅಂತ ಇದೈತ್ರಿ? ಅಂದರೆ ರಾಹುಲ್ ಗಾಂಧಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಮೇಲೆ ಸ್ವಲ್ಪ ಇದು ಇತ್ತು. ಬಟ್ ಎಲ್ಲನೂ ಎಡವಟ್ಟು ಆಗ್ತಿತ್ತಲ್ಲ. ಇವಾಗ ಫ್ರೀ ಬಸ್ ಎಲ್ಲ ಬಂದು ಪ್ರಾಬ್ಲಮ್ ಆಗತ್ತವೆ. ಸ್ಕೂಲ್ ಹುಡುಗರಿಗೆ ಆಮೇಲೆ ಜಾಬ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಆಮೇಲೆ ರಾಹುಲ್ ಗಾಂಧಿ ಬಂದರೆ ಸ್ವಲ್ಪ ಅವರು ಎಕನಾಮಿಕಲಿ ಇದನ್ನಿದಾರ. ರಾಹುಲ್ ಮೋದಿ ಬಂದರೆ ದೇಶಕ್ಕೆ ಸ್ವಲ್ಪ ಗ್ರೋತ್ ಆಗತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಈಗ ಮುಂದಿನ ತಿಂಗಳ MP ಎಲೆಕ್ಷನ್ ಬರೋದತ್ರಿ. ಈ ಎಲೆಕ್ಷನ್ ಒಳಗೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಆಗಬೇಕು? ನಮಗೆ ಮೋದಿನೇ ಆಗಬೇಕು. ಮೋದಿ. ನಮಗೂ ಕೂಡ ಮೋದಿನೇ ಆಗಬೇಕು. ಮೋದಿನೇ ಆಗಬೇಕು. ಎಲ್ಲ ಮಾಡ್ಯಾರ. ಮನೆಗೆ ನೀರು ಎಲ್ಲ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡತ್ತಾರೆ. ರಾಮ ಮಂದಿರ
ನಿಮ್ಮ ಹೆಸರು ರೀ? ಈಗ ಮುಂದಿನ ತಿಂಗಳ MP ಎಲೆಕ್ಷನ್ ಬರ್ತೈತಲ್ರಿ, ಈ ಎಲೆಕ್ಷನ್ನಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ಮೋದಿ ಪ್ರಧಾನಮಂತ್ರಿ ಆಗಬೇಕು? ಮೋದಿ ಆಗಬೇಕು. ಮೋದಿ ಯಾಕೆ ಆಗ್ಬೇಕಂತ ನಮ್ಗೆ ವರ್ಷದಾಗ 2-3 ರೊಕ್ಕ ಬಿಡ್ತಾರೆ ಬಡಬಗ್ರ ನಮ್ಗೆ ರೊಕ್ಕ ಬಿಡ್ತಾರೆ ಅವ್ರೆ ಅದ್ರೊಳಗೆ ಮತ್ತೆ ಅವ್ರು ಇನ್ನೂ ಮಾರ್ಚ್ ಮತ್ತೆ ಇನ್ನೊಂದು ಸಾರಿ ಹೆಸರು ಮಾಡ್ಬೋದು. ನಮ್ಮ ಮೋದಿ ಆಗ್ಬೇಕು ನೋಡ್ರಿ. ಮೋದಿ ಅಂದ್ರೆ ಒಂದು ರಾಮ ಇದ್ದಂಗ. ರಾಮ ವನವಾಸ ಸೋಚಿ ಬಂದಿದ್ದ ರಾಮ. ನನಗೆ ಮೋದಿ ಅಂದ್ರೆ ಇಷ್ಟ. ನನಗೆ ಮೋದಿನ ಬರ್ಬೇಕನ್ನುವಂಥದ್ದು. ರಾಮನ ವನವಾಸ ರಾಮ ಮತ್ತೆ ಈಗ ಸಿದ್ದರಾಮಯ್ಯ 2000 ಎಲ್ಲ ಕೊಟ್ಟಾನಲ್ರಿ ಮತ್ತೆ ಕೊಟ್ಟಾನ. ಆದ್ರೆ ಮೋದಿ ಮ್ಯಾಗ ಅದನ್ನಲ್ಲ, ಮೋದಿನ ಬರ್ಬೇಕು ನನಗೆ. ಮೋದಿನ ಈಗ 2024 ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಾ ಅಥವಾ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು? ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿನೇ ಯಾಕೆ ಆಗಬೇಕು? ರಾಹುಲ್ ಗಾಂಧಿ ಯಾಕಂದ್ರೆ ಎಲ್ಲರಿಗೂ ಯಾರು ನಮಗೆ ಕೆಲಸ ದುಡ್ಡು ಅಮೌಂಟ್ ಕೊಡೋರ ಮಕ್ಕಳಿಗೆ ಯಾರಿಗೆ ಇದು ಮಾಡ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಮಾಡೋರಿಗೆ ಅವ್ರ ತರ್ತಾರೆ ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ಈಗ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಆಗಬೇಕಾ ಪ್ರಧಾನಮಂತ್ರಿ? ಮೋದಿ ರೀ ನರೇಂದ್ರ ಮೋದಿ ರೀ. ಯಾಕೆ ನರೇಂದ್ರ ಮೋದಿನೇ ಯಾಕೆ ಆಗಬೇಕು? ಒಳ್ಳೆ ಕೆಲಸ ಮಾಡಕತ್ತಾರೆ. ರಸ್ತೆ ಆಗಲಿ ಮತ್ತು ಇಂಟರ್ನ್ಯಾಷನಲ್ ಒಳಗೆ ಒಂದು ಜಾಗತಿಕ ಮಟ್ಟದೊಳಗೆ MP ಎಲೆಕ್ಷನ್ ಬರ್ತೈತ್ರಿ ಮುಂದಿನ ತಿಂಗಳ. ಮೋದಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕು ಪ್ರಧಾನಮಂತ್ರಿ? ಮೋದಿನ ಆಗ್ಬೇಕು. ರಾಹುಲ್ ಗಾಂಧಿ ಆಗ್ಬಾರ್ದ್ರಿ? ಮೋದಿನ ಆಗ್ಬೇಕು. ಯಾಕಂದ್ರೆ ಎಲ್ಲಕ್ಕೂ ಇದು ಮಾಡ್ಯಾನಂದ್ರೆ ಮೋದಿನ ಆಗಲ್ಲ. ಮುಂದಿನ ತಿಂಗಳ MP ಎಲೆಕ್ಷನ್ ಬರೋದೈತ್ರಿ. ಈ MP ಎಲೆಕ್ಷನ್ ಒಳಗೆ ಬರೋ ಲೋಕಸಭೆ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಥವಾ BJPಯಿಂದ ಮೋದಿ ಪ್ರಧಾನಮಂತ್ರಿ ಆಗಬೇಕು? ನಮಗೆ ನೋಡ್ರಿ ಅವ್ರು ಯಾರು ಹೋಗಿಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆಗ್ಬೇಕು. ಯಾಕೆ ಹಿರಿಯ ಲೀಡರ್ ರೀ ಅವರು, ನಮ್ಗೆ ಅವರ ಆಗ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮಗೆ ಪ್ರಧಾನಮಂತ್ರಿ ಆಗಲೇಬೇಕು. ಇದು ನಮ್ಮ ಆಸೆ. ಈಗ ಗಾಂಧಿ ಫ್ಯಾಮಿಲಿ ಒಳಗೆ ಯೂತ್ ಐಕನ್ ಅಂತೇಳಿ ರಾಹುಲ್ ಗಾಂಧಿ ಅವ್ರು ಯಾಕೆ ಅದಾರ ರೀ ನಮ್ಗೆ ಏನಾದ್ರು ಫ್ಯಾಮಿಲಿ ಒಬ್ಬ ಬೇರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆದ್ರೆ ಉತ್ತಮ ಅಂತ ನಮ್ಗೆ ನಮ್ಮ ಅನಿಸಿಕೆ. ಅಕ್ಕಾರ ಈಗ ಮುಂದಿನ ತಿಂಗಳ MP ಎಲೆಕ್ಷನ್ ಐತ್ರಿ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕ್ರಿ ಅಥವಾ ಮೋದಿ ಪ್ರಧಾನಮಂತ್ರಿ ಆಗ್ಬೇಕ್ರಿ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಮೋದಿ ಯಾಕೆ ಆಗ್ಬಾರ್ದ್ರಿ? ನಮ್ಗೆ ರಾಹುಲ್ ಗಾಂಧಿ ಇಷ್ಟ. ರಾಹುಲ್ ಗಾಂಧಿ. ಓಕೆ. ಮುಂದಿನ ತಿಂಗಳ MP ಎಲೆಕ್ಷನ್ ಐತ್ರಿ. ಇದ್ರೊಳಗೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಬೇಕು ಮೋದಿ ಆಗಬೇಕು? ರಾಹುಲ್ ಗಾಂಧಿನೇ ಆಗಬೇಕು. ಯಾಕ್ರಿ ಮೋದಿನೂ ಎಲ್ಲ ಗ್ಯಾಸ್ ಫ್ರೀ ಕೊಟ್ಟಾರಲ್ಲ? ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಆದರೆ ಏನಾದ್ರೂ ನಮ್ಗೆ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿನೇ ಆಗಬೇಕು. ಈಗ ಮುಂದಿನ ತಿಂಗಳ ಎಲೆಕ್ಷನ್ ಬರೋದತ್ರಿ. ಇದ್ರೊಳಗೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕು? ಮೋದಿ ಆಗಬೇಕು. ಈಗ ಮುಂದಿನ ತಿಂಗಳ ಎಲೆಕ್ಷನ್ ಐತ್ರಿ MP ಎಲೆಕ್ಷನ್. ಇದ್ರೊಳಗೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ? ಮೋದಿನೇ ಯಾಕೆ ಆಗಬೇಕು? ಭಾರತಕ್ಕೆ ಮಾಡ್ಯಾನ, ಅನುಕೂಲ ಮಾಡ್ಯಾನ. ಮುಂದಿನ ತಿಂಗಳ ಎಲೆಕ್ಷನ್ನಾಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು? ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು. ಭಾರತ ಅಭಿವೃದ್ಧಿ ಮಾಡ್ಯಾನಲ್ಲ ಮತ್ತೆ ಯಾರ ಆಗಿದ್ರ ಹೇಳ್ರಿ, ಏನಾರು ಮಾಡಿದ್ರ ಅಂತ ಭಾರತ ಮತ್ತೇನ್ ಯಾರ ಮಾಡಿ ಹೋಗ್ಬಿಟ್ಟಿದ್ರ ನಿಮ್ಮ ಅನಿಸಿಕೆ ಪ್ರಕಾರ ಮೋದಿ? ಪ್ರಧಾನಮಂತ್ರಿ ಅವರೇ ಮೋದಿ ಆಗ್ಬೇಕು. ನರೇಂದ್ರ ಮೋದಿ. ಈಗ ಮುಂದಿನ ತಿಂಗಳ ಲೋಕಸಭೆ ಚುನಾವಣೆ ಒಳಗೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು? ಮೋದಿನ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಆಗ್ಬೇಕು? ಮೋದಿ. ಸರ್, ಈಗ ಮುಂದಿನ ತಿಂಗಳ ಎಲೆಕ್ಷನ್ ಐತ್ರಿ, ಲೋಕಸಭೆ ಎಲೆಕ್ಷನ್. ಈ ಎಲೆಕ್ಷನ್ನಾಗ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಆಗಬೇಕು, ಇಲ್ಲ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಾದರೂ ಆಗಬೇಕು? ಇವರಿಬ್ಬರಲ್ಲಿ ಮೋದಿಯವರಿದ್ದರೆ ಒಂದು ರಾಷ್ಟ್ರ ಅಭಿವೃದ್ಧಿ. ರಾಹುಲ್ ಅವ್ರದ್ದು ಯಾಕಂದರೆ ಅವ್ರು ಹಿಂದೆ ಅವ್ರ ಪೂರ್ವಜರು ಆಗಿರ್ಬೋದು, ಆದರೆ ಈಗ ರಾಹುಲ್ ಅವರು ಯಾವಾಗೂ ಇನ್ನೂ ಅದ್ರ ಕಡೆ ಗಮನ ಇದಲ್ಲ. ಆದರೆ ಪ್ರಧಾನಿ ಈಗ ಇನ್ನೂ 2 ಪೀರಿಯಡ್ ಆಗಿದ್ದಾರೆ. ಸ್ವಲ್ಪ ರಾಷ್ಟ್ರ ಅಭಿವೃದ್ಧಿ ಅನ್ನೋದನ್ನು ಮೋದಿಯವರಿಂದ ಆಗಿದೆ. ಏಕೆ ರಾಹುಲ್ ಗಾಂಧಿ ಅವರು ಇನ್ನೂ ಎಲಿಜಿಬಲ್ ಇಲ್ಲ ಅಂತೀರಿ? ಎಲಿಜಿಬಲ್ ಇದ್ದಾರೆ ಕರೆ, ಆ ಕಡೆ ಅವರು ಪೂರ್ವಜರು ಆಗಿದ್ದಾರೆ. ಇವರು ಇನ್ನೂ ಒಮ್ಮೆ ಬಂದಿಲ್ಲಲ್ಲ, ಅಷ್ಟೊಂದು ಇವ್ರ ಬಗ್ಗೆ
ಜನರಲ್ಲಿ ಗಮನ ಅಷ್ಟು ಏನು ಮಾಡ್ತಾರೋ ಇಲ್ಲ ಅನ್ನೋಂಥದ್ದು ಅವರಲ್ಲಿ ಮೂಡಿ ಬಂದಿರಿ ಇನ್ನೂ ಅದು ಜನರಲ್ಲಿ. ಆದರೆ ಇವ್ರಂಗೆ ಅವರು ಮಾಡ್ಬೋದು ಮಾಡ್ತಾರಂತಲೇ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಮೋದಿ ಅವರ 10 ವರ್ಷ ಆಡಳಿತ ಆಗಿದಾರಲ್ಲ ಅಂದ ಕೂಡ ನಾವು ಸ್ವಲ್ಪ ರಾಷ್ಟ್ರದ ಅಭಿವೃದ್ಧಿ ಏನೈತಲ್ಲ ಈ ಬೇರೆ ರಾಷ್ಟ್ರಕ್ಕೆ ನೋಡಿದ್ರೆ ಅದು ನೋಡಿದ್ರೆ ಒಂದು ಸ್ವಲ್ಪ ಬೇರೆ ರಾಷ್ಟ್ರ ಹೋಲಿಕೆ ಮಾಡಿ ನೋಡಿದ್ರೆ ಅದೇ ರೀತಿನ ಮಾಡಿದ್ದಾರೆ ಅನ್ನೋವಂಥದ್ದು ಒಂದು ಮೂಡಿ. ನೆಕ್ಸ್ಟ್ ನಾವು ಅಕಸ್ಮಾತ್ತಾಗಿ ರಾಹುಲ್ ಗಾಂಧಿ ಅವರು ಆದರೆ ಆಮೇಲೆ ಗೊತ್ತಾಗ್ತೈತೆ, ಆಮೇಲೆ ಮತ್ತೆ ಈಗ ಮುಂದಿನ ತಿಂಗಳ ಎಲೆಕ್ಷನ್ ಬಂತ್ರಿ, ಈಗ ಪ್ರಧಾನಮಂತ್ರಿ ಮೋದಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕು? ಇಲ್ಲ ನೋಡ್ರಿ, ನಮಗೆಲ್ಲ ಅಷ್ಟ ನಾವು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಡ್ರಿ. ರಾಹುಲ್ ಗಾಂಧಿನೂ ಅಷ್ಟೇ, ಮೋದಿನೂ ಅಷ್ಟೇ. ಅಲ್ಲ, ಈಗ ಮೋದಿ ಕೆಲವೊಂದು ರೈತರಿಗೆ ಕೆಲವೊಂದು ಸ್ಕೀಮ್ ಕೊಟ್ಟರು, ಅವು ನಿಮಗೆ ತಲುಪ್ಯಾವೋ ತಲುಪಿಲ್ಲೋ? ತಲುಪಿಲ್ರಿ. ಕರೆ ಅಂತವ ಎಲ್ಲರೂ ಹೇಳ್ತಾರೋ ನಿಮ್ಗೆ ಹಿಂದಾಗಡೆ ಬರ್ತಾವ, ಅದ ಯಾವುದು ರೈತ ಸಮ್ಮಾನ, ಆಮೇಲೆ ಬೆಳೆ ವಿಮಾ, PM ಕಿಸಾನ್, PM ಕಿಸಾನ್. ಏನು ಸುಮ್ಕ ನಾವು ದಡ್ರಿ ರೈತರ ಅಲ್ಲಿ ಹೋಗೋಂಗಿಲ್ಲ ಕೇಳೋಂಗಿಲ್ಲ. ಏನಂತ ಬಂದಾವ ಅಂದ್ಕೂಲಿ ಅಲ್ಲಿ ಹೋಗಿ ಕೇಳಿದ ಕೂಡಲೇ ಇನ್ನೂ ಹಿಂದಿರ್ತಾವ, ನಿಮ್ಗೆ ಹಿಂದೆ ಬರ್ತಾವೆ. ನಮ್ಮ ಮೊದಲು ಬಂದಾವ ನಿಮ್ಗೆ ಹಿಂದೆ ಬರ್ತಾವೆ. ಬೇಕಾದ್ರೆ ಇದೋ ಒಂದೇ ಸಮಸ್ಯೆ, ನಮ್ಮ ಮೊದಲು ಬಂದಾವ ನಿಮ್ಮ ಒಟ್ಟು ಹಿಂದೆ ಬರ್ತಾವ. ನಿಮಗೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ತಲುಪಿಲ್ಲ, ನಿಮಗೆ ಯಾರು PDOಗಳು ಆಮೇಲೆ ನಿಮಗೆ ಪಂಚಾಯತ್ ಅಧಿಕಾರಿಗಳು ಯಾರು ಬಂದು ಹೇಳುವಂಥ ಪ್ರಯತ್ನ ಮಾಡಿಲ್ಲ? ಅವ್ರು ಬರ್ತಾರೆ ಪಾಪ, ಅವ್ರು ಬಂದು ಹೇಳಿದ ಕೂಡಲೇ ಬರ್ತಾವ್ರಿ. ಹಿಂದಿನ ಪೀಳಿಗೆ ಬರ್ತಾವೆ. ಈಗ ಅವ್ರ ಪಾಳೆ ಐತೆ, ಅವರು ಬಂದಾವ. ಹಿಂದಿನ ಪೀಳಿಗೆ ಅವ್ರು ಬರ್ತಾವೆ. ಹಿಂಗೆ ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕಂತೀರಿ ನೀವು? ನಮ್ಗೆ ಆಗಲಿ ಒಂದು ಮಾತು ಹೇಳಿನಲ್ರಿ ನಾವು. ಸರಿ ಆಯ್ತು, ಆಗಲ್ಲ ಹೇಳಿದ್ರೆ ಅದನ್ನು ಹೇಳ್ಬೇಕಾಗ್ತದೆ. ಆಯ್ತು ಓಕೆ ಓಕೆ. ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ? ಮೋದಿ ಆಗ್ಬೇಕ್ರಿ. ಮೋದಿ. ನೀವು ಅವರ ಸ್ಕೀಮ್ಗಳು ನಿಮ್ಗೆ ಫಲಾನುಭವಿ ಅದಿರೋ? ಸ್ಕೀಮ್ಗಳು ಎಲ್ಲರಿಗೂ ತಲುಪೋದಿಲ್ರಿ, ಅವು ಎಲ್ಲರಿಗೂ ತಲುಪಾಕ ಆಗೋದಿಲ್ರಿ. ಅಂದ್ರೆ ಹೆಂಗೆ ತಲುಪಾಕದ್ರಿ? ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವೆಲ್ಲ ಮಾಡಿಲ್ಲ. ಅವ್ರು ಬಂದ ಬರಾದ ಯಾವ ಸಡ್ಡು ದನದ ಮಣಿನೂ ಬಂದಿಲ್ಲ, ಯಾವ ಬಂದಿಲ್ಲ, ಏನು ಬಂದಿಲ್ಲ. ನಾಲ್ಕು ಬಂದಿಲ್ಲ, ಏನು ಬಂದಿಲ್ಲ. ಅರ್ಜಿ ಕೊಟ್ಟೇವ್ರಿ, ಅರ್ಜಿ ಕೊಟ್ಟೇವಿ. ಯಾರು ಏನು ಮಾಡಕ್ಕೆ ಅರ್ಜಿ ಕೊಟ್ಟೇವ್ರಿ. ಮೊದಲು ದನದ ಮಣಿ ಅಂತವ್ರಿ. ಆಯ್ತು, ಈಗ ನಿಮಗೆ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು. ಧನ್ಯವಾದ. ಯಾರಾಗ್ತಾರೆ ಮುಂದಿನ ಪ್ರಧಾನಿ? ಲೋಕಸಭೆಯ ಚುನಾವಣೆಯ ಪೂರ್ವ ಸಮೀಕ್ಷೆ. ರಾಹುಲ್ ಗಾಂಧಿಯ ಭಾರತ್ ಜೋಡೋಣ ಅಥವಾ ಮೋದಿಯ ರಾಷ್ಟ್ರ ಧರ್ಮನ? ರಾಮನಗರಿಯ ಒಲವು ಈ ಬಾರಿ ಯಾರ ಪರವಾಗಿದೆ? ನಿಮ್ಮ JVM ಟಿವಿಯಲ್ಲಿ ಜನಾದೇಶ. JVM ಟಿವಿ ವತಿಯಿಂದ ರಾಮದುರ್ಗ ನಗರದಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಮೀಕ್ಷೆ.